ಪ್ರೆಗ್ನೆಂಟ್ ಅದಕ್ಕೆ ಸೀರಿಯಲ್ ಎಲ್ಲ ಡ್ರಾಪ್ ಮಾಡಿದ್ದೀರಾ. ಫಸ್ಟ್ ಟೈಮ್ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇರೋದು. ಹೀಗೆ ಅವ್ರು ಹೇಗೆ ಮುದ್ದೆ ತಿಂತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮನೆಯಲ್ಲೇ ಮಾಡಿರೋ ಬೆಣ್ಣೆ. ಏಯ್ ಭಯ ಆಯ್ತಾ? ಎದುರ್ಕೋಬೇಡಿ, ಯಾರಿಗೂ ನಾನೇನು ಮಾಡಲ್ಲ. ಈ ಚಾಕು ಏನಕ್ಕೆ ತೊಗೊಂಡಿದ್ದು ಅಂದರೆ ಎಳ್ನೀರನ್ನ ಕೊಚ್ಚೋದಕ್ಕೆ. ಯೂಶ್ವಲಿ ನಾನು ಮನೇಲಿ ಎಳ್ನೀರಿಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದು ಒಂದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಬಿಸಿ ನೀರನ್ನ ಕುಡಿತೀನಿ. ನಿನ್ನೆ ಸಂದೀಪ್ ಎಳ್ನೀರು ತಂದಿದ್ರು, ಸೊ ಹಾಗಾಗಿ ಬಿಸಿ ನೀರನ್ನ ಸ್ಕಿಪ್ ಮಾಡಿ ಎಳ್ನೀರನ್ನ ಕುಡಿತಾ ಇದ್ದೀನಿ. ವೀಕಲ್ಲಿ ಒಂದು 2 days ಎಳ್ನೀರು ಕುಡಿತೀನಿ ಅಷ್ಟೇ, ಬಾಕಿ ದಿನ ಬಿಸಿ ನೀರನ್ನೇ ಕುಡ್ಕೋತೀನಿ. ಎಸ್, ಈ ಎಳ್ನೀರನ್ನ ಕೊಚ್ಚೋದೇ ಒಂದು ಟಾಸ್ಕ್. ಅಂತ ಯಾಕೆ ಹೇಳಿದೆ ಅಂತ ಈಗ ಗೊತ್ತಾಯ್ತಾ? ಫಸ್ಟು ಅದು ಒಳಗಡೆ ನೀರಿಗೆ ಚಾಕು ತಾಗಿದ ಕೂಡಲೇ ಪಟ್ ಅಂತ ಮುಖಕ್ಕೆ ಹಿಂಗೆ ಸಿಡಿಯುತ್ತಲ್ಲ, ಇದಕ್ಕೆ ತೊಂದರೆ ಇಲ್ಲ. ಈಗ ಇದನ್ನು ಲೋಟಕ್ಕೆ ಬಗ್ಸೋ ಅಂಥ ಸಮಯ. ನನಗೆ ಟೈಮ್ ಇಲ್ಲ, ಬಿಕಾಸ್ ಅಲ್ಲಿ ಕ್ಲೋಸಪ್ಪು ತೋರಿಸ್ಕೊಂಡು ಇಲ್ಲಿ ನನಗೆ ವೈಡು ಮಾಡ್ಕೊಳ್ಳೋಷ್ಟು ಸೀರಿಯಸ್ಲಿ ಟೈಮ್ ಇಲ್ಲ ಗೈಸ್. ಸೊ ಹಾಗಾಗಿ ಇದು ವೈಡ್, ಇದು ಕ್ಲೋಸಪ್. ಬಿಕಾಸ್ ಫಸ್ಟ್ ಟೈಮ್ ಎ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕ್ಯಾಮ್ರಾ ಸೆಟ್ಟಿಂಗ್ ಆಗಿರ್ಬೋದು, ಬಿಕಾಸ್ ನನ್ನ ಹತ್ರ ರಿಂಗ್ ಲೈಟ್ ಇಲ್ಲ. ಮನೇಲಿ ಏನು ಲೈಟ್ ಇದೆ ಅದನ್ನೇ ಹಾಕ್ಕೊಂಡು ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ತೊಗೋತೀನಿ. ಆ್ಯಂಡ್ ಎಸ್, ಸೊ ಹಾಗಾಗಿ ವೈಟ್ ಕ್ಲೋಸಪ್ನ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಎಸ್, ಈಗ ಸ್ಟ್ರಾ ಇದ್ದರೆ ಇದರಲ್ಲೇ ಕುಡಿತೀನಿ. ಸ್ಟ್ರಾ ಇಲ್ಲ ಅಂದರೆ ನಾನು ಕುಡಿಯೋಕ್ಕೆ ಬರೋಲ್ಲ, ಫುಲ್ಲೆಲ್ಲ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಹೀಗೆ ಕಾಣಿಸ್ತಿದೆಯಾ? ಎಸ್. ಆ್ಯಂಡ್ ಸುಮಾರು ಜನ ಲೆಂತಿ ವಿಡಿಯೋ ಮಾಡಿ ಅಂತೇಳಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ. ಈಗ ರೀಸೆಂಟ್ ಡೇಸ್ಗಳಲ್ಲಿ ಮಿನಿ ವ್ಲಾಗ್ಸ್ ಆಗ್ತಿರೋದ್ರಿಂದ, ಸೊ ಹಾಗಾಗಿ ನನ್ನ ಲೆಂತಿ ವಿಡಿಯೋ, ನನ್ನ ದಿನಚರಿ ವಿಡಿಯೋ ಹೇಗಿರುತ್ತೆ ಅಂತ ಇಷ್ಟಪಟ್ಟು ಕೇಳಿದವ್ರಿಗೋಸ್ಕರ ಈ ವಿಡಿಯೋ. ಎಸ್, ಸೊ ಇಷ್ಟು ಸಿಕ್ಕಿದೆ ನೀರು, ಇದನ್ನು ಕುಡಿತಿದ್ದೀನಿ. ಗೊತ್ತಿಲ್ಲ ಕ್ಲೋಸಪ್ ಬಂದಾಗ ಎಷ್ಟು ಹೆಡ್ಡೆಲ್ಲ ಕಟ್ಟಾಗ್ತಾ ಇದೆಯಾ, ನನಗೇನು ಆ್ಯಂಗಲ್ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಸ್, ಚಾಕು ತೊಳೆಯೋಕೆ ಹೋಗುತ್ತೀಗ. ಎಳ್ನೀರನ್ನ ಕುಡಿಯೋದು ದೊಡ್ಡ ವಿಷಯ ಅಲ್ಲ ಈ ಬೆಂಗಳೂರಲ್ಲಿ. ಎಳ್ನೀರನ್ನ ಪರ್ಚೇಸ್ ಮಾಡೋದು ಆ್ಯಕ್ಚುಲಿ ದೊಡ್ಡ ವಿಷಯ. ಯಪ್ಪ ದೇವ್ರೆ, ಒಂದೊಂದು ಕಡೆ ಒಂದೊಂದು ರೇಟು. ಆ್ಯಕ್ಚುಲಿ ಸಂದೀಪ್ ಕೂಡ ನನ್ನ ಬ್ಲಾಗಲ್ಲಿ ಬಂದರೆ ಜನ ತುಂಬ ಇಷ್ಟಪಟ್ಟು ನೋಡ್ತಾರೆ. ಬಟ್ ನಾನು ಅವ್ರಿಗೂ ಕೇಳಿದೆ ಬನ್ನಿ ನನ್ನ ಬ್ಲಾಗಲ್ಲಿ ಅಂತ. ಬಟ್ ಅವರು ಸ್ವಲ್ಪ ಅಲ್ಲ, ತುಂಬ ಮುಜುಗರದ ಕ್ಯಾರೆಕ್ಟರು. ಕ್ಯಾಮ್ರಾ ಹಿಂದೆ ಎಷ್ಟು ಬೇಕಿದ್ರೂ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಮಾತಾಡು ಮಾರಾಯ ಅಂತ ಅಂದ್ರೂ ಸಿಕ್ಕಾಬಟ್ಟೆ ಮುಜುಗರ ಪಡ್ಕೋತಾರೆ. ಸೊ ಹಾಗಾಗಿ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ಬೋದು, ಸಿಕ್ಕಾಬಟ್ಟೆ ಮುಜುಗರ ಪಡ್ಕೋತಾರೆ. ಆ್ಯಂಡ್ ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಎಸ್, ಸೊ ಹಾಗಾಗಿ ನೋಡೋಣ. ಆಮೇಲೆ ಈಗ ಮಲಗಿದ್ದಾರೆ, ಆಮೇಲೆ ಹೋಗಿ ಎದ್ದೇಳಿಸಿ ಟಿಫನ್ ಮಾಡೋ ಟೈಮ್ಗೆ ಎದ್ದೇಳಿಸಿ ಕೇಳ್ತೀನಿ. ಬಂದರೆ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೋತೀನಿ, ಇಲ್ವಾ ಬೇಡ ಬಿಡ್ರಿ ನಾವೇ ಮಾಡ್ಕೊಳ್ಳೋಣ ವ್ಲಾಗ್ನ. ಎಸ್, ಈಗ ಎಳ್ನೀರು ಕುಡ್ದಾಯಿತು. ಸೊ ಈಗ ಏನಿಲ್ಲ ಅಂದರೂ 10 to 15 minutes ಗ್ಯಾಪ್ ಕೊಡಲೇಬೇಕು. ಸೊ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಒಂದನ್ನು ತೊಗೊಂಡಿದ್ದು ಇಮಿಡಿಯೇಟ್ ಮತ್ತೆ ತೊಗೋಬೇಡ, ವಾಮಿಟ್ ಆಗ್ತಾ ಇರುತ್ತೆ, ಡೈಜೆಷನ್ ನೀಟಾಗಿ ಆಗಲ್ಲ ಅಂತ. ಸೊ 10 to 15 minutes ಈಗ ಏನೂ ತೊಗೊಳಲ್ಲ. ಆ ಗ್ಯಾಪಲ್ಲಿ ಏನು ಮಾಡ್ಕೋತೀನಿ ಅಂತ ಅಂದರೆ ರಾಗಿ ಅಂಬ್ಲಿ ಮಾಡ್ಕೋತೀನಿ. ರೆಗ್ಯುಲರ್ ಇದು ಕೂಡ ನನ್ನ ಮಾರ್ನಿಂಗ್ ರುಟೀನಲ್ಲಿ
ಡಿಟಾಕ್ಸ್ ಡ್ರಿಂಕು ಅದು ಇದು ಅಂತ ಕೆಲವರು ಮೇಂಟೈನ್ ಮಾಡ್ತಾರೆ, ಬಟ್ ನಾನು ಏನೂ ಮೇಂಟೈನ್ ಮಾಡಲ್ಲ. ನಮ್ಮಮ್ಮ ಮೊದಲಿಂದನೂ ರಾಗಿ ಅಂಬಲಿ ಕುಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಬಿಸಿನೀರು ಆದ ಕೂಡಲೇ ರಾಗಿ ಅಂಬಲಿ. ಸೊ ಅದೇ ಅಭ್ಯಾಸ ಆಗಿರೋದ್ರಿಂದ ರಾಗಿ ಅಂಬಲಿನೇ ಕುಡಿತೀನಿ. ನಮ್ಮಮ್ಮ ಇದ್ದಿದ್ರೆ ಇಷ್ಟೆಲ್ಲ ನನಗೆ ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸಂದೀಪು ಅಷ್ಟೇ, ಒಂದಿನ ರಾಗಿ ಅಂಬಲಿ ಕುಡಿತಾರೆ, ಇನ್ನೊಂದಿನ ರಾಗಿ ಅಂಬಲಿ ಕುಡಿಯಲ್ಲ. ಎಸ್, ಪಾಪ ಅವರು ಮಂಗಳೂರು ಆಗಿರೋದ್ರಿಂದ ಏನು ಅವ್ರಿಗೆ ಈ ರಾಗಿ ಐಟಮ್ಸ್ದು ಏನು ಅವ್ರಿಗೆ ಅಭ್ಯಾಸ ಇರಲಿಲ್ಲ. ನಾನು ಅಭ್ಯಾಸ ಮಾಡಿದ್ದೀನಿ. ಮುದ್ದೆ ಕೂಡ ತಿಂತಿರಲಿಲ್ಲ. ಆ್ಯಂಡ್ ಅವರು ಮುದ್ದೆ ತಿನ್ನೋ ಸ್ಟೈಲ್ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ತಿಂತಾರೆ. ನಮ್ಗಳ ಥರ ಹಿಂಗೆ ಮುರಿದು ಉಂಡೆ ಮಾಡಿ ಗುಳುಮ್ ಅಂತ ನುಂಗಲ್ಲ. ಅಲ್ಲಿ ಚಪಾತಿ ಮಾಡಿ ಅದ್ರ ಮೇಲೆ ಸಾಂಬಾರು ಹಾಕಿ ಮತ್ತೆ ಆ ಕಡೆ ಈ ಕಡೆ ಸಾಂಬಾರಲ್ಲಿ ಹೊರಳಿಸಿ ತಿನ್ನೋದು. ಯಾವಾಗಾದ್ರೂ ಅವ್ರು ಮುದ್ದೆ ತಿನ್ಬೇಕಾದ್ರೆ ಅವ್ರು ಹೇಗೆ ಮುದ್ದೆ ತಿಂತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡು ತುಂಬ ದಿನಗಳೇ ಆಗಿತ್ತು ಆ್ಯಂಡ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ಸಂದೀಪ್ ಇನ್ನೂ ಟೈಮ್ ತಗೋ ಅಂತ ಹೇಳ್ತಾ ಇದ್ರು. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಇನ್ಯಾಕೆ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ಹಿಂಗೆಲ್ಲ ಈ ಸ್ಪೂನಲ್ಲಿ ಕಲಿಸ್ಕೊಂಡು ಕೂತ್ರೆ ಈ ಏನು ಉಂಡೆ ಬರುತ್ತಲ್ಲ, ಇದು ನಿಜವಾಗ್ಲೂ ಸರಿಯಾಗಿ ಮಿಕ್ಸ್ ಆಗಲ್ಲ. ಸೊ ಇದಕ್ಕೆ ನಮ್ಮ ದೇಸಿ ಸ್ಟೈಲೇ ಸರಿ. ಯಾವ್ದು ಗೊತ್ತಾ? ಇದೇ ಸರಿ. ನೀಟಾಗಿ ಆ ಉಂಡೆ ಏನು ಕಟ್ಟುತ್ತಲ್ಲ ರಾಗಿ ಹಿಟ್ಟು, ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಕಮ್ಮಿ ಆಯಿತು ಅನ್ಸುತ್ತೆ, ಇನ್ನು ಸ್ವಲ್ಪ ಹಾಕೋತೀನಿ. ಈ ಬ್ಲಾಗನ್ನು ಯಾವಾಗ ಅಪ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಗೊತ್ತಿಲ್ಲ ಸಂದೀಪು. ಬಿಕಾಸ್ ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ದೀರಾ ಪ್ರೆಗ್ನೆಂಟ್ ಅದಕ್ಕೆ ಸೀರಿಯಲ್ ಎಲ್ಲ ಡ್ರಾಪ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ. ಸೊ ನನಗೆ ಆ್ಯಕ್ಚುಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಆಸೆ, ಬಟ್ ಸಂದೀಪು ಒಂದಷ್ಟು ತಿಂಗಳುಗಳಾಗೋವರೆಗೂ ಶೇರ್ ಮಾಡಬೇಡ ಅಂತ ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಮೊದಲಿಗೆ ನನಗೂ ರಾಗಿ ಅಂಬಲಿ ಸೇರ್ತಿರ್ಲಿಲ್ಲ. ರಾಗಿ ಅಂಬಲಿ ಕುಡಿಯೋದಕ್ಕೆ ಹೋದ್ರೆ ಸಾಕು ವಾಕ್ಲಿಕ್ಕೆ ಬಂದಂಗೆ ಆಗ್ತಾಯಿತ್ತು. ಮುದ್ದೆ ಚೆನ್ನಾಗಿ ತಿಂತಾ ಇದ್ದೆ ನಾನು, ಬಟ್ ರಾಗಿ ಅಂಬಲಿ ಕುಡಿಯೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮಮ್ಮ ಅಭ್ಯಾಸ ಮಾಡಿಸಿದ್ರು ಆ್ಯಂಡ್ ಇವಾಗ ರಾಗಿ ಅಂಬಲಿ ಆಯಿತು. ಇದನ್ನು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ. ಎಸ್, ರಾಗಿ ಅಂಬಲಿ ಕುಡಿದು ಸ್ವಲ್ಪ ಮನೆ ಕೆಲಸ ಏನೇನಿತ್ತು ಎಲ್ಲನೂ ಮುಗಿಸಿ ಒಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸಿ ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ರೈಸು ಆಗಿದೆ, ಈಗ ಚಿತ್ರಾನ್ನ ಮಾಡಿ ತಿನ್ನೋದಷ್ಟೇ. ಆ್ಯಂಡ್ ಇಷ್ಟೆಲ್ಲ ಮಾವಿನಕಾಯಿ ನನಗೆ ತಂದುಕೊಟ್ಟಿದ್ದು ನನ್ನ ಫ್ರೆಂಡ್ ಪವಿತ್ರ ಅಂತ. ಇವರೇ ನನ್ನ ಫ್ರೆಂಡ್ ಪವಿತ್ರ, ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವಾಗ. ಎಸ್, ಮಾವಿನಕಾಯಿ ತುರಿದು ಆಗಿದೆ, ಬಟ್ ಫಸ್ಟ್ ಟೈಮ್ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇರೋದು. ಬಿಕಾಸ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಟಿಫನ್ ನೋ. ಏನಿದ್ರು ರಾಗಿ ಮುದ್ದೆ ಮಾಡಿಟ್ರು ಬೇಕಿದ್ರೆ ನನ್ನ ಗಂಡ ತಿಂತಾರೆ, ಟಿಫನ್ ಎಲ್ಲ ತಿನ್ನಲ್ಲ ಅಂತ. ಎಸ್, ಬಟ್ ಈಗ ನನ್ನ ಕ್ರೇವಿಂಗ್ಸ್ ಇರೋದ್ರಿಂದ ಎರಡೆರಡು ಇಬ್ರಿಗೂ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ನಾನೇನು ಟಿಫನಿಗೆ ಮಾಡ್ಕೋತೀನಿ, ಪಾಪ ಅವ್ರು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿಂತಾರೆ. ಅಡ್ಜಸ್ಟ್ ಅಂದರೆ ಚೆನ್ನಾಗಿ ಮಾಡ್ತೀನಿ, ಬಟ್ ಅವ್ರಿಗೆ ಟಿಫನ್ಗಳೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವರು ಅನ್ನ ಸಾಂಬಾರನ್ನೇ ಜಾಸ್ತಿ ಲೈಕ್ ಮಾಡೋದ್ರಿಂದ ಅವ್ರಿಗೆ ಅದೇ ಇರಬೇಕಾಗತ್ತೆ. ಬಟ್ ಈಗ ನನ್ನ ಕೈಲಿ ಎರಡೆರಡು ಮಾಡೋಕ್ಕಾಗೋದೇ ಇಲ್ಲ. ಸೊ ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಮಾಡಿಬಿಟ್ಟು ತಿಂತಾ ಇರೋದೆ. ರೆಸಿಪಿ ಏನು ಶೇರ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದಿರ್ಬೋದು, ಬಟ್ ನೀವೆಲ್ಲ ಮಾಡ್ಕೊಂಡು ತಿಂದಿರ್ತೀರಾ. ಬೇರೆಯವ್ರ ಮನೇಲಿ ಎಲ್ಲರ ಮನೇಲೂ ರೆಗ್ಯುಲರ್ ಈ ಮಾವಿನಕಾಯಿ ಸೀಸನಲ್ಲಿ ಮಾಡ್ತಾನೆ ಇರ್ತಾರೆ. ಸೊ ಫಸ್ಟ್ ಟೈಮ್ ಮಾಡಿದ್ದು ಹೆಂಗೆ ಬಂದಿದೆ ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಸಂದೀಪ್ ಟೇಸ್ಟ್ ಮಾಡಲಿ. ಮೇ ಬಿ ಅವ್ರು ಫಸ್ಟ್ ಟೈಮ್ ಅವರು ತಿಂತಾ ಇರೋದು ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಅವ್ರು ತಿಂತಿರೋದು ಫಸ್ಟ್ ಟೈಮ್ ಮಾವಿನಕಾಯಿ ಚಿತ್ರಾನ್ನ. ಹೆಂಗೆ ಬಂದಿದೆ ಗೊತ್ತಿಲ್ಲ. ಎಸ್, ಫೈನಲಿ ಸಂದೀಪ್ ಕೂಡ ಚಿತ್ರಾನ್ನ ಇಷ್ಟ ಆಯಿತು. ಮತ್ತೆ ಯಾವಾಗಾದ್ರೂ ಇನ್ನೊಂದ್ಸಲ ಮಾಡು ಅಂತ ಹೇಳ್ತಾ ಇದ್ರು.
ಸೊ ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಅಮ್ಮನಿಗೆ ಥ್ಯಾಂಕ್ ಯು. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಇದ್ದಿದ್ದ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಮಧ್ಯಾಹ್ನ ಊಟ ಮುಗಿಸಿ ಹಾಲು ಕಾಯಿಸ್ಕೊಂಡು ಹಾಲು ಕುಡಿತಿದ್ದೀನಿ. ನಾನು ಸಕ್ಕರೆ ಹಾಕೋತಾ ಇಲ್ಲ, ಕನ್ಸೀವ್ ಆದಾಗ್ಲಿಂದ ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ. ಅದಾದ ಕೂಡಲೇ ಸ್ವಲ್ಪ ಮೊಸರು ಮಿಕ್ಕಿತ್ತು, ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಎತ್ತಿಟ್ಟೆ. ಇನ್ನು ಸಂದೀಪ್ ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳಿದ್ರು ನೈಟು. ಸೊ ಮೊಟ್ಟೆ ಕೂಡ ತಂದಿದ್ರು, ಈಗ ಮೊಟ್ಟೆ ಸಾಂಬಾರು ಮಾಡಬೇಕು. ನಾನು ಇತ್ತೀಚೆಗೆ ಬೆಣ್ಣೆನ ಮನೆಯಲ್ಲೇ ಮಾಡ್ಕೋತೀನಿ. ಕೆನೆ ಮಿಕ್ಕಿರುತ್ತಲ್ವಾ, ಹಾಗೆ ಕೊನೆಯಲ್ಲಿ ಸ್ವಲ್ಪ ಹಾಲು ಮಿಕ್ಕಿರುತ್ತಲ್ವಾ, ಅದಕ್ಕೆ ಹಾಕೋತೀನಿ. ಇಲ್ಲಾಂದ್ರೆ ಪ್ಯಾಕೆಟ್ ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊಳ್ಳುವಾಗ ಸಿಗುತ್ತಲ್ವಾ, ಆ ಬೆಣ್ಣೆನೂ ಎತ್ತಿಟ್ಕೋತೀನಿ. ಎಲ್ಲ ಕೆಲಸ ಮುಗಿಸೋ ಅಷ್ಟರೊಳಗೆ ಸಂಜೆ ಕೂಡ ಆಯಿತು. ಇನ್ನು ಗಿಡಗಳಿಗೆ ನೀರು ಹಾಕೋ ಸಮಯ ಇದು. ಬೆಳಗ್ಗೆ ಕೆಲಸದ ಹರಿಬರಿಲಿ ಟೈಮ್ ಸಾಕಾಗಿಲ್ಲ ಅಂದ್ರೆ ಸಂಜೆ ಟೈಮ್ ಗಿಡಗಳಿಗೆ ನೀರು ಹಾಕ್ತೀನಿ. ಇನ್ನು ಮನಿ ಪ್ಲಾಂಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಅದಕ್ಕೊಂದು ದಾರ ಕಟ್ತಾ ಇದ್ದೆ, ಸ್ವಲ್ಪ ಮೇಲಕ್ಕೆಲ್ಲ ಅದು ಬಳ್ಳಿ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಗುಲಾಬಿ ಹೂವನ್ನು ತುಂಬಾ ಹೂ ಬಿಟ್ಬಿಟ್ಟಿತ್ತು. ನನಗೆ ಈ ತರ ಗಿಡಗಳನ್ನೆಲ್ಲ ಬೆಳೆಸೋದು ಅಂದ್ರೆ ತುಂಬಾ ಇಷ್ಟ. ಓಕೆ, ಇಷ್ಟೊತ್ತು ನೀವೇನು ನೋಡಿದ್ರಿ, ಇದು ನನ್ನ ರೆಗ್ಯುಲರ್ ಲೈಫ್ನ ರುಟೀನ್ ಆಗಿರುತ್ತೆ. ಇನ್ನೊಂದಷ್ಟು ಆ್ಯಕ್ಟಿವಿಟೀಸ್ ಇತ್ತು, ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಸ್ಟೋರೇಜು ಭಾಳ ಕಮ್ಮಿ ಇತ್ತು. ಹಾಗಾಗಿ ಯಾಕಂದರೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡೋದು ಬಾಕಿ ಇದೆ. ಸೊ ಆ ವಿಡಿಯೋಸ್ಗಳೆಲ್ಲ ಇರೋದ್ರಿಂದ ಇವತ್ತಿನ ದಿನದ್ದು ಎಲ್ಲ ಆ್ಯಕ್ಟಿವಿಟೀಸ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಸಂದೀಪ್. ಇನ್ನೊಂದಷ್ಟು ಟೈಮ್ ತೊಗೊಂಡು ವಿಡಿಯೋಸ್ ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಆ್ಯಂಡ್ ಸುಮಾರು ಜನದ ತಲೆಯಲ್ಲಿ ಒಂದೇ ಕ್ವೆಶ್ಚನ್ ಇದೆ. ಸೊ ಆ ಒಂದು ರೀಸನ್ಗೋಸ್ಕರವೇ ಸ್ವಲ್ಪ ಟೈಮ್ ತೊಗೋತಿದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಖಂಡಿತ ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಸ್, ಆದಷ್ಟು ಸಂದೀಪ್ನ ವೀಡಿಯೋ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ಬರಲ್ಲ, ಬಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಓಕೆ, ಇಷ್ಟೊತ್ತು ನೋಡಿದ್ರಲ್ಲ, ಇದೇ ನನ್ನ ರೆಗ್ಯುಲರ್ ಲೈಫ್ ಸ್ಟೈಲು. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೇಮ್ ನೇಮ್ ಇಟ್ಟಿದ್ದೀನಿ, ಆ್ಯಕ್ಟ್ರೆಸ್ ಹರ್ಷಿತಾ ಅಂತ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ. ಆ್ಯಂಡ್ ಸಪೋರ್ಟ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.